ವೆಲ್ಕಮ್ ಬ್ಯಾಕ್. ಇವತ್ತು ಬಂದು ನಾನು ಮೈಸೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪಾಪಕ್ಕೆ ಸ್ವಲ್ಪ ಹುಷಾರಿದ್ದೀನಲ್ಲ, ಹಾಗೆ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ನಾವು. ಯಾವ ಹಾಸ್ಪಿಟಲ್ ಅಂತ ಅಂದ್ಕೊಂಡೆ, ಜಗದೀಶ್ ಕುಮಾರ್ ಹಾಸ್ಪಿಟಲ್ ಮತ್ತು ನರ್ಸಿಂಗ್ ಹೋಮ್ ಮಂಡ್ಯ, ಅವ್ರ ಹತ್ರ ನಾನು ತೋರಿಸೋದು. ಅಂದರೆ ದೊಡ್ಡ ಮಗನಿಗೆ ಸ್ವಲ್ಪ ಜ್ವರ ಇತ್ತಲ್ಲ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡೆ ಹೊರಡೋಣ ಮೈಸೂರಿಗೆ ಅಂತ ಅಂದ್ಬಿಟ್ಟು ಹೊರಟ್ವಿ ನಾವು. ನನ್ನ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಲ್ಲ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಷ್ಟ ಆದರೆ ಲೈಕು ಶೇರು ಕಮೆಂಟು ಪ್ಲೀಸ್ ತಪ್ಪದೆ ಮಾಡಿ. ಹಂಗಾಗಿ ಮೈಸೂರು ಬಂದಿದ್ವಿ. ಉದ್ದೇಶ ಏನಪ್ಪ ಅಂದರೆ ಹುಲ್ಲು ತುಂಬ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾವು. ಅಂದರೆ ಇಲ್ಲಿ ಗದ್ದೆಗೆ ಬಂದ್ವಿ ನಾವು. ಆದರೆ ಏನು ಮಾಡೋಣ, ವಿಪರ್ಯಾಸ ಚೆನ್ನಾಗಿಲ್ಲ. ಯಾಕಪ್ಪ ಅಂತಂದರೆ ಬಂದ ತಕ್ಷಣ ಮಳೆ ಬಂತು. ಮಳೆಯಲ್ಲೇ ಇನ್ನೇನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಮಳೆಯಲ್ಲೇ ಹುಲ್ಲು ತುಂಬಬೇಕಾಗಿತ್ತು. ಇನ್ನೇನು ಮಾಡೋದು ಅಂತ ಗೊತ್ತಾಗದೆ ಮಳೆಯಲ್ಲೇ ತುಂಬ್ಕೊಂಡು ಬರೋಣ ಅಂದ್ಬಿಟ್ಟು ಹೋದ್ವಿ ನಾವು. ಹೋದ ತಕ್ಷಣ ಹೆಂಗಾಯಿತು, ಸೊ ಏನೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ಹೋಗಿದ್ದು ಹುಲ್ಲು ತುಂಬಕ್ಕೆ ಅಂತಾನೆ. ಆದರೆ ನನ್ನ ತಮ್ಮ ಇನ್ನೊಬ್ರು ಯಾರು ಹೆಲ್ಪ್ ಕೇಳಿದ್ರು ಅಂದ್ಬಿಟ್ಟು ಅವ್ರಿಗೆ ಹುಲ್ಲು ತುಂಬ ಕೊಟ್ಬಿಟ್ಟ. ಅವ್ರು ಸ್ವಲ್ಪ ಮನೆ ಹತ್ರ ಇಳಿಸ್ಬಿಟ್ಟು ಬರೋಷ್ಟರಲ್ಲಿ ಲೇಟಾಯಿತು. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮಳೆಯಲ್ಲೇ ತುಂಬಿದ್ವಿ. ಸುಮಂತವ್ರು ನೋಡಿ ಮಳೆಯನ್ನು ನೋಡಿದೆ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ಮೊಬೈಲು ಕೂಡ ಸ್ವಲ್ಪ ನೆಂದು ಹೋಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ಯಾಕಂದರೆ ನಮಗೆ ಗೊತ್ತಿರಲಿಲ್ಲ. ನಾನು ಕಾರ್ ತೊಗೊಂಡೋಗಿದ್ರೆ ಏನಾದ್ರು ಮಾಡಬೇಕಲ್ಲ, ಸ್ಕೂಟಿಲಿ ಹೋಗಿದ್ನಲ್ಲ, ಹಂಗಾಗಿ ಏನು ಗೊತ್ತಾಗದೆ ಮಳೇಲಿ ನೆಂದ್ವಿ. ಹಂಗಾಗಿ ನೆನ್ಕೊಂಡೆ ಹುಲ್ಲು ತುಂಬಿದ್ವಿ ನಾವು ಬಂದಿರೋದಿಲ್ಲಿ ಮೈಸೂರು ಹತ್ರ. ಅಂದರೆ ಕೆಸರು, ಹಳೆ ಕೆಸರೇ ಇದ್ದೀರಲ್ಲ, ಹಳೆ ಕೆಸರು ಹತ್ರ KK ಉಂಡಿ ಅಂತ ಅಂದರೆ ಕಾಮಕೆರೆ ಉಂಡಿ ಹತ್ರ ಬಂದಿರೋದು ನಾವು. ಅಂದರೆ ಅಕ್ಕನ ಮನೆ. ಅಕ್ಕ ಬಿಸಿ ಬಿಸಿ ಊಟ ಮಾಡಿದ್ಲು, ತಿನ್ಕೊಂಡು ಎಗ್ ರೈಸು ಬಜ್ಜಿ ಎಲ್ಲ ತಿನ್ಕೊಂಡು ಬಂದು ಹುಲ್ಲು ತುಂಬಕ್ಕೆ ಅಂದ್ಬಿಟ್ಟೇನೆ. ಕೊನೆಗೂ ತುಂಬಿದ್ವಿ ಸ್ವಲ್ಪ. ಅಂದರೆ ಹೋಗ್ಬೇಕಾದ್ರೆ ಆತ್ರಕ್ಕೆ ಅದು ಮರದ್ದು ಬೇಕಿತ್ತಂತೆ, ಕೋಲ್ಗಳು. ಆ ಥರ ತೊಗೊಂಡೋಗಿರಲಿಲ್ಲ, ಮರ್ತ್ಕೊಂಡು ಹೊಂಟೋದ್ವಿ ನಾವು. ಹಂಗಾಗಿ ನಮ್ಮ ಭಾವ ಅಲ್ಲೇ ಕಟ್ಕೊಬಂದು ಹಾಕಿದ್ರು. ಕೊನೆಗೂ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಹಂಗಾಗಿ ಸುಮಂತವ್ರು ನಿಂತ್ಕೊಂಡು ನೋಡ್ತಾರೆ ಹಾಕಲಿ ಅಂತಂದ್ಬಿಟ್ಟು. ನೀಟಾಗೆಲ್ಲ ತುಂಬಿಸ್ಕೋಬೇಕು, ರೋಲ್ ಮಾಡಿಬಿಟ್ಟಿದ್ದಾರೆ. ನಾವು ಮಳೆಯಲ್ಲೇ ನೆನಿಬೇಕಾಯಿತು. ಮಳೆಯಲ್ಲೇ ನೆನ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಹಾಗೂ ನಮ್ಮ ಭಾವ ಹೋಗಿ ಮರದ ಹತ್ರ ನಿಂತ್ಕೊ ಅಂತ ಅಂತಿದ್ರು. ಇನ್ನೆಲ್ಲ ತುಂಬ್ಕೊಂಡು ಮನೆಯಿಂದ ಹೊರಟ್ವಿ ನಾವು. ಸುಮಂತವ್ರು ಸ್ವಲ್ಪ ಕೋಪ ಹೋಗಿದ್ದಾರೆ. ರೀಸನ್ ಏನಿಲ್ಲ, ನನ್ನ ತಮ್ಮನ ಮುಂದೆ ಕಳಿಸ್ಬಿಟ್ಟು ನಾನು ಹಿಂದೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ರೇಗಿದೆ ಅಂತಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೇನೆ ಕೋಪ ಮಾಡಿಕೊಂಡು. ಅಂದರೆ ಅವನಿಗೂ ನನಗೂ ಸ್ವಲ್ಪ 1 ಕಿಲೋಮೀಟ್ರ್ ಆಫ್ ಆಯ್ತಲ್ಲ, ಅದಕ್ಕೆ. ಆಮೇಲೆ ಮಳೆನೇ ಜೋರಿತ್ತಲ್ಲ, ಚಳಿಗೂ ಅದಕ್ಕೂ ನಮ್ಮ ಯಜಮಾನ ಪಟ್ಟಿ ತೊಗೊಂಡು ಕೊಡ್ತಾಯಿದ್ದಾರೆ ನೋಡಿ, ಟೀನು ಮತ್ತು ಬಿಸ್ಕೆಟ್ನೂ. ಹುಡುಗರು ಕೂಡ ಮಲಗಿದ್ರಲ್ಲ, ಹಾಗಾಗಿ ಕುಡ್ಕೋ ಮಳೆ ಬರುತ್ತೆ ಅಂತಂದ್ಬಿಟ್ಟು ಮಳೆಯಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಾಫಿ ಜೊತೆ ಟೀ ಕುಡ್ಕೊಂಡು, ಕಾಫಿ ಟೀ ಇಬ್ಬರು ಒಂದೊಂದು ಗ್ಲಾಸ್ ಕುಡ್ಕೊಂಡು ಹೊರಟ್ವಿ ನಾವು. ಹುಡುಗರು ಇಬ್ಬರು ಮಲ್ಕೊಬಿಟ್ಟಿದ್ದಾರೆ. ಅಂದರೆ ಅವ್ರಿಗೂ ಮಳೆ ಚಳಿ ಅಲ್ವ, ಹಂಗಾಗಿ ಮಲ್ಕೊಂಡು. ಇನ್ನು ನನ್ನ ಯಜಮಾನಪ್ಪ ಮಾತ್ರ ಬೈಯೋದು ನಿಲ್ಲಿಸಿಲ್ಲ ಇನ್ನೂ. ಪಾಪ ಹುಡುಗ ಹುಲ್ಲು ತುಂಬ್ಕೊಂಡೋಯ್ತು, ನಮ್ಮದು ಲೇಟ್ ಆಯಿತು, ನಾವು ಹೋಗೋದು ಏನು ಅಂದ್ಕೊಂಡು ಅಂತ. ಇನ್ನು ಮನೆಗೆ ಬಂದ್ವಿ ನಾವು. ನಿಮಗೆ ನಾನು ಅಡುಗೆ ಮನೆ ತೋರಿಸಿರಲಿಲ್ಲ ಒಂದು ಸಲನೂ. ನನ್ನ ಕಿಚನ್ ಹೇಗಿದೆ ಅಂತ ಅಂದ್ಬಿಟ್ಟು ಈ ಸಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಪಾತ್ರೆ ಇತ್ತಲ್ಲ, ಜೋಡಿಸಿರಲಿಲ್ಲ. ಮೈಸೂರಿಗೆ ಹೋಗೋ ಅರ್ಜೆಂಟಿಗೆ ಈಗ ಹಂಗಾಗಿ ಜೋಡಿಸ್ತಾಯಿದ್ದೀನಿ ನಾನು. ಜೋಡಿಸ್ಬಿಟ್ಟು ನಾನು ಅಡುಗೆ ಮನೆ ಹೇಗಿದೆ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತೋರಿಸ್ತೀನಿ. ಅಂದರೆ ನಾನು ಇನ್ನೂ ಏನೂ ರೆಡಿ ಮಾಡಿಲ್ಲ. ಅಂದರೆ ಕಿಚನ್ ಯಾವ ರೀತಿ ಬೇಕು ಅಂತ ಕೂಡ ಮಾಡ್ಕೊಂಡಿಲ್ಲ. ಇದು ಅಮ್ಮ ಈಗ ಒಂದು 5 ವರ್ಷ ಆಯಿತೇನೋ ಇದು ವಾರ್ಡ್ರೋಬೆಲ್ಲ ಮಾಡಿಸಿ. ಆಗಲಿಂದ ಹಿಂಗೆ ಇದೆ, ಚೇಂಜ್ ಮಾಡಿಸಿಲ್ಲ. ಅಂದರೆ ಸ್ವಲ್ಪ ಮನೆ ಕೆಲಸ ಕೈ ಹಾಕ್ಸ್ಬೇಕಾಗಿದೆ ನಾವು. ಹಂಗಾಗಿ ಸ್ವಲ್ಪ 1-2 ಇಯರ್ ಗ್ಯಾಪ್ ತೊಗೊಂಡು ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾಗಿದ್ವಿ. ನೋಡ್ಬೋದು ವಾರ್ಡ್ರೋಬ್ ತೋರಿಸ್ತಾಯಿದ್ದೀನಿ ನಾನು ಫಸ್ಟು. ನಾನೇನೋ ಜಾಸ್ತಿ ಇಟ್ಕೊಂಡಿಲ್ಲ ನಾನು ಅಡುಗೆ ಮೇಲೆ, ಪಾತ್ರೆ ಆಗಲಿ ಏನೂ ಇಟ್ಟಿಲ್ಲ ಜಾಸ್ತಿ. ಯಾಕಂದರೆ ಸುಮ್ಮನೆ ಯಾಕೆ ರಿಸ್ಕು, ಮಕ್ಕಳು ಬೇರೆ ಇದ್ದಾರಲ್ಲ, ಕಾಲಿಗೆ ಮೇಲೆ ಹೇಳ್ಕೊತಾರೆ ಅಂತಂದ್ಬಿಟ್ಟು ಜಸ್ಟ್ ಅಕ್ಕಿ ಬಾಕ್ಸು ಮತ್ತು ರಾಗಿ ಹಸಿಟ್ಟು ಮೇಲ್ಗಡೆ ಸ್ವಲ್ಪ ಪಾತ್ರೆ ಇಟ್ಟಿದ್ದೀನಿ. ಇನ್ನು ಅಡುಗೆ ಮೇಲೆ ಡೈಲಿ ಯೂಸ್ಗೆ ಏನು ಬೇಕೋ ಆ ಪಾತ್ರೆಗಳು ಮಾತ್ರ ಇಟ್ಟಿರೋದು ನನ್ನಲ್ಲಿ, ಏನು ಇಟ್ಟಿಲ್ಲ. ಮೇಲ್ಗಡೆಗೆ ಆದಂಗೆ ಖಾರ ಇಟ್ಟಿದ್ದಾರೆ ಅಮ್ಮ, ಮಟನ್ ಸಾರು ಮತ್ತು ಚಿಕನ್ ಸಾಂಬಾರು ದೊಡ್ಡ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇನ್ನು ಈ ಕಡೆ ಕಬೋರ್ಡ್ ಓಪನ್ ಮಾಡಿದ್ರೆ ನನ್ನ ಅಡುಗೆಗೆ ಏನು ಡೈಲಿ ಯೂಸ್ಗೆ ಏನು ಬೇಕೋ ಆ ಐಟಮ್ಸ್ ಇಟ್ಟಿದ್ದೀನಿ ನಾನು. ಎಲ್ಲನೂ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದು ನೀಟಾಗಿ ಸ್ವಲ್ಪ ಕಾಣ್ತಿಲ್ಲ, ಯಾಕಂದರೆ ಅದು ಸ್ವಲ್ಪ ಲೈಟ್ ಇರಲಿಲ್ಲ. ಹಾಗೆ ಕಿಟಕಿ ಬೆಳಗ್ಗೆ ಮಾತ್ರ ಅಷ್ಟು ಕಾಣ್ತಾಯಿದೆ. ಆಮೇಲೆ ಕೆಳಗಡೆ ಐಟಮ್ಸಲ್ಲಿ ಸ್ವಲ್ಪ ಅಕ್ಕಿ ಹಸಿಟ್ಟು, ಮೆಣಸಿಕಾಯಿ, ಸ್ವಲ್ಪ ಹುಣಸೆಹಣ್ಣಿದೆ. ಆ ಥರ ಕೆಳಗಡೆ ಸ್ಟೆಪ್ಪಲ್ಲಿ ಪ್ಲೇಟ್ಸ್ಗಳಿದೆ, ಪ್ಲಾಸ್ಟಿಕ್ ಪ್ಲೇಟ್ಸ್ಗಳು. ಇಷ್ಟೇ ಅಡುಗೆ ಮನೆಯಲ್ಲಿ ಇಟ್ಟಿರೋದು. ನೀನು ಇಟ್ಟಿಲ್ಲ ಜಾಸ್ತಿ. ನಾನು ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನೋಡಿ, ಬಾಕ್ಸ್ಗಳು ಇಟ್ಟಿರೋದು. ನಾನು ಜಾಸ್ತಿ ಇಟ್ಕೊಳಕ್ಕೆ ಹೋಗಿಲ್ಲ. ಏನು
ಏನು ಡೈಲಿ ಯೂಸ್ಗೆ ಏನು ಐಟಮ್ಸ್ ಬೇಕು ಅಷ್ಟು ಮಾತ್ರ ಇಟ್ಟಿದ್ದೀನಿ, ನಾನು ಇನ್ನೇನು ಇಡಕ್ಕೆ ಹೋಗಿಲ್ಲ. ಇನ್ನು ಆ ಕಡೆ ಸ್ಟೆಪ್ಪಲ್ಲಿ ಬಾಕ್ಸ್ಗಳಿದೇನು ಯೂಸ್ ಮಾಡಲಿಲ್ಲ, ಹಂಗಾಗಿ ಅಲ್ಲಿ ಇಟ್ಟಿದ್ದೀನಿ. ಇಷ್ಟೇ ನಾನು ಇಟ್ಟಿರೋದು ಅಡುಗೆ ಮನೇಲಿ. ಅಂದರೆ ನಾನು ಹಳೆ ಕಾಲದ ಮಡಿಕೆನೂ ಕೂಡ ಇಟ್ಟಿದ್ದೀನಿ, ಅಂದರೆ ನಾನು ಮದುವೆಲಿ ಕೊಟ್ಟಿರೋದಂತೆ ಅದು. ಹಂಗಾಗಿ ಆ ಮಡಿಕೆನ ಹೊಡಿಬಾರ್ದು ಅಂದ್ರಲ್ಲ ಅಂತಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಇನ್ನು ಮೇಲ್ಗಡೆ ನಮ್ಮಮ್ಮ ಪಾತ್ರೆ ಜೋಡಿಸ್ಕೊಂಡಿದ್ದಾರೆ. ಇನ್ನು ಅದ್ರ ಮೇಲ್ಗಡೆ ಅಟ್ಟ ಇದೆ. ತಾರಸಿ ಮನೆಗೂ ಅಟ್ಟ ಬಂದಿದೆ ಅಂತಂದರೆ ನೀವೇನಾರು ಅನ್ಕೋಬೋದು, ಇಲ್ಲ ಅಟ್ಟ ಇದೆ ಇದಕ್ಕೂ. ಇನ್ನು ನಾನು ಬಿಸಿಬೇಳೆಭಾತ್ ಮಾಡೋಣ ಕಡೆಗೆ ಇಟ್ಟಿದ್ದೆ. ಇನ್ನು ಈ ಕಡೆದ್ರಲ್ಲಿ ಏನೂ ಇಟ್ಟಿಲ್ಲ, ಜಸ್ಟ್ ಒಂದು ಪಾತ್ರೆ ತೊಳೆಯೋಕೆ ಒಂದು ಬೇಸನ್ ಇಟ್ಟಿದ್ದೀನಿ. ಮತ್ತು ಈ ಕಡೆಗೆ ನನ್ನ ಯಜಮಾನಪ್ಪ ಔಷಧಿ ಪಂಪ್ ಇಟ್ಕೊಂಡಿದ್ದಾನೆ. ಅಂದರೆ ರೈತರ ಮನೇಲಿ ಕಾಮನ್ ಎಲ್ಲ ಇರುತ್ತಲ್ಲ, ಹಾಗೆ ನಮ್ಮ ಮನೇಲಿ ಕೂಡ ಎಲ್ಲ ಇದೆ. ಹಾಗಾಗಿ ನಾನು ಗ್ಯಾಸ್ನ ಕೂಡ ಅಲ್ಲಿ ಓನ್ ಮಾಡಿಸಿಲ್ಲ, ಅದು ಅಂದರೆ ಯಾರು ಯೂಸ್ ಮಾಡ್ತಿಲ್ಲ ಅಂತ. ಹಾಗಾಗಿ ಈ ಕಡೆ ಬಂದು ವರಮಹಾಲಕ್ಷ್ಮಿಗೆ ಸ್ವಲ್ಪ ಕಡ್ಡಿ ಬೇಕಿತ್ತಲ್ಲ, ಹಂಗಾಗಿ ಅಲ್ಲಿ ಇಟ್ಟಿದ್ದೀನಿ. ನಮ್ಮ ಮಾಮೂಲಿ ತವಾಗ ಇಟ್ಟಿದ್ದೀನಿ. ನಮ್ಮ ರೋಡ್ ಸೈಡ್ ಬಂದು ಸೌಂಡ್ಗಳು ಜಾಸ್ತಿ ಎಫೆಕ್ಟ್ ಕೊಡುತ್ತೆ. ಈ ಕಡೆ ಬಂದು ನಮ್ಮಪ್ಪ ಕಬ್ಬಿಣದ ಸಾಮಾನು ಅಂದರೆ ಗಾಡಿಗೆ ಏನಾದ್ರು ರಿಪೇರಿಗೆ ಏನಾದ್ರು ಬೇಕಾಗುತ್ತೆ ಅಂದ್ಬಿಟ್ಟು ಯೂಸ್ ಮಾಡೋಕ್ಕೆ ಟೋಲ್ಸ್ಕೊಂಡು ಮಡಿಕೊಂಡಿದ್ದಾರೆ. ಟೋಲ್ಸ್ಬಿಟ್ಟು ಇನ್ನೇನು ಇಟ್ಟಿಲ್ಲ ನಾನು. ಇನ್ನು ಮಾಮೂಲಿ ಕರೆಂಟ್ ಸ್ಟವ್ ಮತ್ತು ಮಿಕ್ಸಿ ಇಟ್ಟಿದ್ದೀನಿ ನನ್ನ ಅಡುಗೆ ಮನೇಲಿ. ಫ್ರಿಜ್ಜು ಅಂತಂದು ಇಡಬೇಕು, ಫ್ರಿಜ್ ಆಚೆನೇ ಇಟ್ಟಿದ್ದೀನಿ. ಅಂದರೆ ಇಲ್ಲಿ ಜಾಗ ಇಲ್ಲ, ಹಂಗಾಗಿ ಇಲ್ಲಿ ನಮ್ಮ ಅಡುಗೆ ಮನೆ ನಿಂತ್ಕೊಂಡವ್ರು ಮೇನ್ ರೋಡ್ ಕಾಣುತ್ತೆ. ಅಲ್ಲಿ ನಮ್ಮ ಅತ್ತೆ ಅವ್ರದ್ದು ಕೂಡ ಅಂಗಡಿ ಬೇರೆ ಇದೆ. ಹಾಗಾಗಿ ಏನೇ ಬೇಕು ಅಂದರೆ ಇಲ್ಲೇ ಕಾಲ್ ಮಾಡೋರು ಬಂದು ತಂದು ಕೊಡ್ತಾರಲ್ಲ, ನಾನು ಕೂಗಲು ಸಾಕು ಬರ್ತಾರೆ. ಹಾಗಾಗಿ ಇಷ್ಟೇ ನನ್ನ ಅಡುಗೆ ಮನೆ. ನಾನು ಅಡುಗೆ ಮನೆ ತೋರಿಸಿದ್ದೀನಿ. ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡಬೇಕು. ಇನ್ನು ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ತಿಳಿಸಿ ನೀವೇ. ಅಂದರೆ ಏನೋ ಡೆಕೋರೇಷನ್ ಮಾಡಿಲ್ವಲ್ಲ, ಹಾಗಾಗಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾರು ಮಾಡ್ಬೋದು, ನಿಮ್ಗೇನಾರು ಐಡಿಯಾಸ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡ್ ಐಕಾನ್ನ ಕ್ಲಿಕ್ ಮಾಡಿ, ಬೆಲ್ ಐಕಾನ. ಇನ್ನು ನಾನು ನನ್ನ ವೀಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ. ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಎಲ್ರೂ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.